ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕೆಆರ್ ಅಕಾಡೆಮಿ. ಸೊ ತಮಗೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಸೇತು ಬಂಧ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಜೂನ್ 1ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಬೇಕಾಗಿರುವಂತದ್ದು. ಸೊ ವಿಶೇಷವಾಗಿ ನಾವು ಹಿಂದಿ ವಿಷಯದಲ್ಲಿ ಸೇತು ಬಂಧವನ್ನ ಯಾವ ತರ ಮಾಡಬೇಕು, ತದನಂತರ ಯಾವೆಲ್ಲ ಕಲಿಕಾ ಫಲಗಳ ಪಟ್ಟಿಯನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ನೋಡಿದೀವಿ. ಆ ಪ್ರಕಾರ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಸೊ ಹಲವಾರು ತಾವುಗಳು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರಬಹುದು, ನಾನು ಸಹಿತ ವಾಟ್ಸ್ಆಪ್ಗಳಲ್ಲಿ ನೋಡಿದೆ. ಆದರೆ ಯಾವ ತರ ನಮ್ಮ DSCRT ಅವರು ಒಂದು ಕಲಿಕಾ ಫಲಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ, ಆ ತರ ಮೇ ಬಿ ಬಹಳಷ್ಟು ಕಡಿಮೆ ಇದಾವೆ. ಸೊ ಯಾರಾದ್ರೂ ಅಧಿಕಾರಿಗಳು ಬಂದಾಗ ಕೊಟ್ಟಿರುವಂತಹ ಕಲಿಕಾ ಫಲಗಳ ಆಧಾರವಾಗಿಟ್ಟುಕೊಂಡೇ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದಾರೋ ಇಲ್ವೋ ಎನ್ನುವಂಥದ್ದನ್ನ ನೋಡಿರ್ತಾರೆ. ಸೊ ಹಾಗಾಗಿ ಫಸ್ಟ್ಗೆ ನಾವು ಕಲಿಕಾ ಪ್ರತಿಯೊಂದು ಕ್ಲಾಸ್ 7th ಕ್ಲಾಸ್ ದಿಂದ ಹಿಡ್ಕೊಂಡು 10th ಕ್ಲಾಸ್ ವರೆಗೂ ಸಹಿತ ಫಸ್ಟ್ಗೆ ಕಲಿಕಾ ಫಲಗಳ ಒಂದು ಪಟ್ಟಿಯನ್ನು ನೋಡೋಣ. ಜೊತೆಗೆ FLN ಫಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಮುಂದೆ ವಿಡಿಯೋದಲ್ಲಿ. ಜೊತೆಗೆ ಕ್ವಶನ್ ಪೇಪರ್ ಸಹಿತ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಾನು ಕರಿತೀವಿ, ಪೋಸ್ಟ್ ಟೆಸ್ಟ್ ಅಂತಾನು ಕರಿತೀವಿ, ತೃತೀಯ ಭಾಷೆ ಹಿಂದಿಯಲ್ಲಿ ನಾವು ಅದನ್ನ ನೋಡ್ತಾ ಸಾಗೋಣ. ಸೊ ಅವರಿಗೂ ಯಾರು ಜಕೆಆರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ದಯವಿಟ್ಟು ಜಕೆಆರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋವನ್ನ ಪ್ರಾರಂಭ ಮಾಡೋಣ. 7वीं कक्षा के पहले हम देखेंगे 7ನೇ ತರಗತಿಗೆ ಸಂಬಂಧಿಸಿದಂತೆ ಫಸ್ಟ್ ನಾವು ಅದನ್ನ ನೋಡ್ತಾ ಸಾಗೋಣ. 7ನೇ ತರಗತಿಗೆ ಸಂಬಂಧಿಸಿದಂತೆ कक्षा है 7वीं और तृतीय भाषा है हिंदी. ಸೊ यहाँ पर क्रम संख्या है, प्रश्नों की संख्या, ಯಾವೊಂದು ಕಲಿಕಾ ಫಲದ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳಬೇಕೆನ್ನುವಂಥದ್ದನ್ನ ಈ ಕಡೆ ನೀಡಿದೀವಿ. FLN और अपेक्षित सीखने के प्रतिफल, FLN ಗೆ ಸಂಬಂಧಿಸಿದಂತಹ ಹಾಗೂ ಅಪೇಕ್ಷಿತ ಕಲಿಕಾ ಫಲಗಳನ್ನ ನಾವು ಇಲ್ಲಿ ನೋಡ್ತಾ ಸಾಗೋಣ. ಮೊದಲನೇದಾಗಿ ನೋಡುವುದಾದ್ರೆ ಮೊದಲನೇದೇನು ಕೊಟ್ಟಿದ್ದಾರೆ, ಸುನಿ ಹುಯಿ ಬಾತೋं को समझकर प्रश्नों को उत्तर देंगे, यह है FLN वाला. ಇದು FLN ಗೆ ಸಂಬಂಧಿಸಿದಂತೆ ನೀವು ಇಲ್ಲಿ ನೋಡ್ತಿರುವಂತ ಪ್ರತಿಯೊಂದು ಪ್ರಶ್ನೆನೂ ಸಹಿತ ಪ್ರಶ್ನೆ ಸಂಖ್ಯೆ 1ರಿಂದ ಹಿಡ್ಕೊಂಡು 4ರವರೆಗೆ ಎವ್ರಿ ಮೀಡಿಯಂ, ಎವ್ರಿ ಸಬ್ಜೆಕ್ಟ್ ಎಲ್ಲವೂ ಸಹಿತ 1ರಿಂದ 4 ಏನು ಪ್ರಶ್ನೆಗಳಿದಾವೆ ಅವು FLN ಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು. ಇದಕ್ಕೆ FLN ಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು. ಸೊ ಎಸ್, ಇಲ್ಲಿ यहाँ पर हम पहला क्या देखेंगे, सुनी हुई बातों को समझकर प्रश्नों को उत्तर देंगे. तो ಇಲ್ಲಿ ನಾವು ಎಂತ ಪ್ರಶ್ನೆ ರೆಡಿ ಮಾಡಬೇಕು ಎನ್ನುವಂಥದ್ದಾದ್ರೆ ಮುಂಚೆ ವಿದ್ಯಾರ್ಥಿಗಳು ಆ ಒಂದು ಮಾತುಗಳನ್ನ ಕೇಳಿರ್ಬೇಕು, ಆ ಒಂದು ಶಬ್ದಗಳನ್ನ ಕೇಳಿರ್ಬೇಕು, ಅದರ ಮೇಲೆ ಪ್ರಶ್ನೆನ ರೆಡಿ ಮಾಡಬೇಕು. ಇದು FLN ಗೆ ಸಂಬಂಧಿಸಿರುವಂತದ್ದು. ನೆಕ್ಸ್ಟ್, सरल वाक्यों को समझकर पढ़ते हैं. ಸರಳವಾಗಿರುವಂತಹ ವಾಕ್ಯಗಳನ್ನ ಅವ್ರು ಏನ್ ಮಾಡ್ತಾರೆ, ಅರ್ಥ ಮಾಡಿಕೊಂಡು ಅದನ್ನ ಓದುವಂತ ಕೆಪಬಲ್ ಇದಾರೋ ಇಲ್ವಾ ಎನ್ನುವಂಥದ್ದು. यह भी क्या है, FLN संबंधित है. यह भी FLN संबंधित है. हम अपेक्षित FLN ಕಲಿಕಾ ಫಲ देखेंगे. सरल शब्द लिखते हैं. ಇಲ್ಲಿ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು, यह भी एक FLN, ಇದು ಕೂಡ ಒಂದು FLN ಗೆ ಸಂಬಂಧಿಸಿರುವಂತದ್ದೇ LO ಆಗಿದೆ. सरल शब्दों को लिखते हैं. ಸರಳವಾಗಿರುವಂತಹ ಹಿಂದಿ ಶಬ್ದಗಳನ್ನ ಬರೆಯೋದನ್ನ ಇಲ್ಲಿ ಕಲಿತಾರೆ. और चौथा जो है, प्रथम भाषा के सरल वाक्यों का हिंदी में अनुवाद करते हैं. ಎಸ್, ಪ್ರಥಮ ಭಾಷೆ ಅಂದ್ರೆ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ, ವಿಶೇಷವಾಗಿ ಕನ್ನಡ ಇರ್ತದೆ ಅಥವಾ ಆಂಗ್ಲ ಭಾಷೆ ಇರ್ತದೆ. ಅತಿ ಹೆಚ್ಚಿಗೆ ನೋಡೋದಾದ್ರೆ ಕನ್ನಡ ಇರ್ತದೆ. ಸೊ ಕನ್ನಡದಿಂದ ವಾಕ್ಯಗಳನ್ನ ಎಲ್ಲಿ ಹಿಂದಿ ಮೇ ಅನುವಾದ ಕರ್ತೆ, ಹಿಂದಿಯಲ್ಲಿ ಅನುವಾದ ಮಾಡಬೇಕು. ಇದು ಕೂಡ FLN ಗೆ ಸಂಬಂಧಿಸಿರುವಂತದ್ದು. ಸೊ ಎಸ್, ಈ ಮೊದಲಿನ 4 ಇಲ್ಲಿವರೆಗೆ ಏನಿದಾವೆ ಇದೆಲ್ಲೂ FLN ಗೆ ಸಂಬಂಧಿಸಿರುವಂತದ್ದು. ಇನ್ನು 5ನೇದು ಏನ್ ಸ್ಟಾರ್ಟ್ ಆಗ್ತದೆ ಅದು ಅಪೇಕ್ಷಿತ सीखने के प्रतिफल, ಅಪೇಕ್ಷಿತ ಕಲಿಕಾ ಫಲಗಳು ಅಂತ ನಾವು ಕರಿತೀವಿ. ಅದರಲ್ಲಿ ನೋಡುವುದಾದ್ರೆ 7ನೇ ತರಗತಿಗೆ स्वर और व्यंजनों के अंतर, संयुक्ताक्षर तथा 12 खड़ी समझकर स्पष्ट उच्चारण करते हैं तथा शुद्ध वर्तनी से लिखते हैं ಎನ್ನುವಂಥದ್ದಿದೆ. ಸರಿನಾ? ಸೊ ಇದು ಸ್ವರಗಳನ್ನ, ವ್ಯಂಜನಗಳನ್ನ, ಅದರ ಅಂತರಗಳನ್ನ, ಸಂಯುಕ್ತಾಕ್ಷರಗಳನ್ನ 12 ಕಡಿ ಇದರ ಮೇಲೆ ಒಂದೇ ಪ್ರಶ್ನೆಯನ್ನ ಕೊಡಬೇಕಾಗಿರುವಂತದ್ದು. ಸೊ ಇದು ಅಪೇಕ್ಷಿತ ಕಲಿಕಾ ಫಲ. ನೆಕ್ಸ್ಟ್ हमारा छठा जो अपेक्षित प्रतिफल है, गद्य तथा अपठित गद्यांश पढ़कर समझते हैं. ಸೊ ಕೊಟ್ಟಿರುವಂತಹ ಗದ್ಯವನ್ನ ಅಥವಾ ಅಪಠಿತದ ಒಂದು ಗದ್ಯಾಂಶವನ್ನ ಓದಿಕೊಂಡು ಅದನ್ನ ತಿಳಿತಾರೆ ಎನ್ನುವಂಥದ್ರ ಬಗ್ಗೆ ಅದರ ಮೇಲೆ ಒಂದು ಕ್ವಶನ್ ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. 7वां है, सरल कविता, बाल गीत, देशभक्ति गीत आदि पद्यों को पढ़कर समझते हैं ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ ಸರಳ ಕವಿತೆ ಆಗಿರಬಹುದು, ಬಾಲಗೀತೆ ಅಥವಾ ದೇಶಭಕ್ತಿ ಗೀತೆಯ ಒಂದು ಪದ್ಯಗಳನ್ನ ಅದನ್ನ ಓದ್ತಾರೆ, ಜೊತೆಗೆ ಅದನ್ನ ತಿಳಿತಾರೆ. ಅದು ಹೇಗೆ ತಿಳಿತಾರೆ ಎನ್ನುವಂಥದ್ದನ್ನ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಸಾಗೋಣ. ಎಸ್, अब हमारा 8वां प्रतिफल जो है, व्याकरणिक बिंदु, क्रिया के काल, अन्य लिंग, अन्य वचन मूल नियमों से अवगत होते हैं तथा उनका प्रयोग संदर्भानुसार अपने व्यवहार में लाते हैं. ಸೊ ಇಲ್ಲಿ ವ್ಯಾಕರಣಿಕ ಬಿಂದುಗಳಾಗಿರುತ್ತೆ, ಒಂದು ಕ್ರಿಯೆ ಆಗಿರಬಹುದು, ಕಾಲ, ಅನ್ಯ ಲಿಂಗ, ಅನ್ಯ ವಚನ, ಇದರ ನಿಯಮಗಳನ್ನು ತಿಳಿತಾರೆ, ಜೊತೆಗೆ ಅದರ ಪ್ರಯೋಗವನ್ನ ತನ್ನ ವ್ಯವಹಾರಿಕ ಜೀವನದಲ್ಲಿ ಮಾಡೋದನ್ನ ಕಲಿತಾರೆ. नौ है, शब्दकोश की सहायता से शुद्ध वर्तनी का प्रयोग अपनी लिखावट में करते हैं. ಎಸ್, ಶಬ್ದಕೋಶ ಡಿಕ್ಷನರಿಯಿಂದ ಅದರ ಸಹಾಯದಿಂದ ಶುದ್ಧ ವರ್ತನಿ, ಶುದ್ಧವಾಗಿರುವಂತಹ ಶಬ್ದಗಳನ್ನ, ವಾಕ್ಯಗಳನ್ನ ರಚನೆ ಮಾಡುವಂತದ್ದನ್ನ ತನ್ನ ಬರವಣಿಗೆ ರೂಪದಲ್ಲಿ ಅದನ್ನು ಕಲಿತಾರೆ ಎನ್ನುವಂಥದ್ದನ್ನ ಹೇಳಿದ್ದಾರೆ. ಅದೇ ಮೇಲೆನೆ ನಾವು ಏನ್ ಮಾಡ್ಬೇಕಾಗಿರುವಂತದ್ದು, ಈ ವರ್ಷ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಬೇಕಾಗಿರಬಹುದು. ಅದು ಪ್ರೀ ಟೆಸ್ಟ್ ಆಗಿರಬಹುದು ಅಥವಾ ಪೋಸ್ಟ್ ಟೆಸ್ಟ್ ಸಹಿತ ಆಗಿರಬಹುದು. ಅದೆಲ್ಲವೂ ಕೂಡ ಎದರಿಂದ ಇರಬೇಕು, ಇದೇ 9 ಕಲಿಕಾ ಫಲಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. उसी के अंदर से हमें बनाना है. अगर कोई विजिट के लिए हमारी पाठशाला आते हैं तो ಅವರೆಲ್ಲ ಮುಂಚೆ ಏನ್ ಕೇಳ್ತಾರೆ ಅಂದ್ರೆ ಇದನ್ನೇ ಕೇಳ್ತಾರೆ. ಹಲವಾರು ನಾನು
ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದೆ. ಅಲ್ಲಿ ಏನಿದೆ ಅಂದ್ರೆ ಸ್ವಲ್ಪ ಬೇರೆ ಬೇರೆ ರೂಪದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ಫಾಲೋ ಅಪ್ ಈ ವರ್ಷ ಮಾಡಬೇಕಾಗಿರುವಂತದ್ದು ಇದೆ. ನಿಮ್ಗೆಲ್ಲರೂ ಗೊತ್ತಿರುವಂತೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಸಹಿತ. ಪಹಲೆ ಕೆ 4 ಪ್ರಶ್ನೆ ಕ್ರಮ ಸಂಖ್ಯೆ 1 से 4 तक 1 ರಿಂದ 4 ಪ್ರಶ್ನೆಗಳಿದ್ದಾವೆ, FLN ಆಧಾರಿತವಾಗಿದ್ದಾವೆ. ತದನಂತರ 5 ರಿಂದ 9 ಏನಿದಾವೆ ಕಕ್ಷಾ ಸಂಬಂಧಿ ಅಪೇಕ್ಷಿತ सीखने के प्रतिफल है. ಬ್ರಿಡ್ಜ್ ಕೋರ್ಸ್ ಮುಖ್ಯವಾಗಿ ಏನು ಅಂದ್ರೆ ನಾವು 7th ಕೇಕ್ ಮಾಡಿ ಬ್ರಿಡ್ಜ್ ಕೋರ್ಸ್ ಅಂದ್ರೆ ಹಿಂದಿನ ತರಗತಿ ಹಾಗೂ ಈಗ ದಾಖಲಾತಿ ಆಗ್ತಿರುವಂತಹ ತರಗತಿ ನಡುವೆ ಒಂದು ಸೇತು ಆಗಿರ್ಬೇಕು, ಒಂದು ಬ್ರಿಡ್ಜ್ ಆಗ್ಬೇಕು. ಆ ಒಂದು ಜ್ಞಾನವನ್ನ ಇಟ್ಕೊಂಡು ಮುಂದಿನ ತರಗತಿಗಳ LOS ಗಳನ್ನ ಕಲಿಕಾ ಫಲಗಳನ್ನ ಕಲೀಲಿಕ್ಕೆ ಯೋಗ್ಯರಾಗಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಸೇತು ಬಂಧ ಅಂತ ಕರಿತೀವಿ. ಹಿಂದಿನ ತರಗತಿಯನ್ನು ಕೂಡ ತೆಗೆದುಕೊಳ್ಬೇಕು. ತದನಂತರ ಈಗ ಬರುವಂತಹ ತರಗತಿದು ಒಂದಿಷ್ಟು ಶಬ್ದಗಳನ್ನು ವಾಕ್ಯಗಳನ್ನು ಸಹಿತ ಅವರು ಕನೆಕ್ಷನ್ ಆಗ್ಬೇಕು. ಸರಿನಾ? ನಾನು ಮಾಡಿದಂತ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲನೂ ಕೂಡ ಇದು 7th ಆಗಿದ್ರೆ 6th ಕ್ಲಾಸ್ಗೆ ಸಂಬಂಧಿಸಿರುವಂತದ್ದು ಜೊತೆಗೆ 7th ಕ್ಲಾಸ್ಗೆ ಸಂಬಂಧಿಸಿರುವಂತದ್ದು, ಇದೆರಡರ ನಡುವೆ ನಾವು ಏನ್ ಮಾಡ್ಕೊಳ್ಬೇಕಾಗಿರುವಂತದ್ದು, ಸೇತುವೆಯನ್ನು ನಿರ್ಮಾಣ ಮಾಡಬೇಕಾಗಿರುವಂತದ್ದು. ಸೊ ಇವಾಗ ನಾವು ನೋಡೋಣ ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ತರ ರೆಡಿ ಮಾಡ್ಕೊಳ್ಬೇಕು. ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಕೊಡ್ತೀನಿ, ಇದನ್ನ ತಾವುಗಳು ಕೂಡ ಬಳಸಬಹುದು. PDF ನು ಕೂಡ ನಾನು ಲಿಂಕ್ ಅಲ್ಲಿ ಹಾಕಿರ್ತೀನಿ. ಕೊನೆಯದಾಗಿ ಅದನ್ನು ಹೇಳ್ತೀನಿ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು. ಸೊ ಬನ್ನಿ ಇವಾಗ ನಾವು ಪ್ರೀ ಟೆಸ್ಟ್ ನ ಯಾವ ತರ ತೆಗೆದುಕೊಳ್ಬೇಕು ಎನ್ನುವಂಥದ್ದನ್ನ ನಾವು ನೋಡ್ತಾ ಸಾಗೋಣ. ಇಲ್ಲಿ ಒಂದು ಪ್ರೀ ಟೆಸ್ಟ್ ಇದೆ, ಜಿಸ್ಕೋ ಹಮ್ ಕಹತೆ ಹೈ ನಿದಾನಾತ್ಮಕ ಪರೀಕ್ಷನ್, ಡಯಾಗ್ನೋಸ್ಟಿಕ್ ಅಥವಾ ಪೂರ್ವ ಪರೀಕ್ಷಾ ಏನಂತ ಕರಿತೀವಿ, ಪೂರ್ವ ಪರೀಕ್ಷಾ ಅಂತಾನೂ ಕೂಡ ಕರಿಬಹುದು, ಪ್ರೀ ಟೆಸ್ಟ್ ಅಂತ ಕರಿತೀವಿ. ಇಲ್ಲೆಲ್ಲನೂ ಕೂಡ ಕಕ್ಷಾ ಹೈ 7वीं, ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಬರೋದಕ್ಕೆ ಸ್ಥಾನ ಇದೆ. ವಿಷಯ ತೃತೀಯ ಭಾಷೆ ಹಿಂದಿ. ಕುಲ್ ಪ್ರಶ್ನೆ ಕಿತ್ನೆ ಹೈ 10. ಜೊತೆಗೆ ಮತ್ತೆ ನಮ್ಗೆ ಏನ್ ಬೇಕಾಗಿರುತ್ತೆ, ಕುಲ್ A और ಕುಲ್ B. ಒಟ್ಟು A ಗಳು ಆ ಒಂದು ವಿದ್ಯಾರ್ಥಿ ಯಾವ ತರ ತೆಗೆದುಕೊಂಡಿದ್ದಾನೆ, ಕುಲ್ B ಒಟ್ಟು B ಗಳನ್ನ ಎಷ್ಟು ತೆಗೆದುಕೊಂಡಿದ್ದಾನೆ ಎನ್ನುವಂಥದ್ದು ಒಂದು ಪೇಜ್ ಅಲ್ಲಿ ಪ್ರಿಂಟ್ ಅಂತ ತೆಗೆದುಕೊಟ್ರೆ ಒಬ್ಬ ವಿದ್ಯಾರ್ಥಿಗೆ ಒಂದು ಪ್ರಿಂಟ್, ಒಂದೇ ಪೇಜ್ ಅಲ್ಲಿ ಆಗಿರುವಂತದ್ದು ಆ ಟೈಪ್ ನಾವು ರೆಡಿ ಮಾಡಿದ್ವಿ. ಸೊ ಬನ್ನಿ ನಾವು ಇವಾಗ ನೋಡ್ತಾ ಸಾಗೋಣ. ಮೊದಲಿನ 4 ಪ್ರಶ್ನೆಗಳು ಏನಿದಾವೆ ಇದು FLN ಗೆ ಸಂಬಂಧಿಸಿರುವಂತದ್ದು, FLN ಗೆ ಸಂಬಂಧಿಸಿರುವಂತದ್ದು. ಎಸ್, ಮೊದಲನೇದೇನಿತ್ತು, ಹಮಾರಾ ಪಹला जो FLN आधारित कलिका फल था वह क्या था, ಎಸ್ ಸುನಿ ಹುಯಿ ಬಾತೋं को, ಕೇಳಿರುವಂತದ್ದನ್ನ. ಸೊ ಅವ್ನು ಕೇಳಿರುವಂತ ರೆಡಿ ಮಾಡಬೇಕು. ಸೊ ಇಲ್ಲಿ ನಾನೇನ್ ಕೊಟ್ಟಿದ್ದೀನಿ, ಆಪ್ನೆ ಕಿನ್ ಕಿನ್ ಶಹರೋं के नाम सुने हैं. ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಇದೆ, ನೀವು ಯಾವೆಲ್ಲ ಪಟ್ಟಣದ ಹೆಸರುಗಳನ್ನ ಕೇಳಿದಿರಿ, कोई एक शहर का नाम लिखिए ಎನ್ನುವಂತ ಪ್ರಶ್ನೆ ಇದೆ. ಸೊ ಮುಂಚೆ ಅವರೆಲ್ಲ ಕೇಳ್ಕೊಂಡಿರ್ತಾರೆ, कहीं पर भी उन्होंने सुना है, हिंदी शब्दों के अंदर सुना है. शहर का नाम तो सभी के अंदर सेम होते हैं, उनको उन्होंने सुना है तो उसको हिंदी के अंदर लिखना है. ठीक है, यह एक प्रश्न है, FLN आधारित है. मे बी ಇದರ ಉತ್ತರ ತಾವುಗಳು ಬೇರೆ ಬೇರೆ ಆಗಿರಬಹುದು. ನಾವು ಉತ್ತರವನ್ನ ನೋಡುವುದಾದ್ರೆ शहर, फॉर एग्जांपल बेलगावी, इसका उत्तर होगा बेलगावी होगा, बेंगलुरु होगा, मैसूरू होगा, जो भी है विद्यार्थी लिखेंगे. इसी प्रकार से हम अगला प्रश्न देखेंगे. प्रश्न 2 है, ಎಸ್ ಸರಳ ವಾಕ್ಯಕ್ಕೋ ಸಮಸ್ತೆ ಎನ್ನುವಂಥದ್ದು ನಮ್ಮ ಎರಡನೇ ಅಪೇಕ್ಷಿತ ಕಲಿಕಾ ಫಲ FLN ಬಗ್ಗೆ ಇತ್ತು. ಸೊ ಇಲ್ಲಿ ನೋಡಿ, ವಾಕ್ಯಕ್ಕೋ ಪಡೋ, ಕೊಟ್ಟಿರುವಂತ ವಾಕ್ಯನ ಓದ್ಬೇಕು, ಸಮझो ತಿಳಿಬೇಕು, और ಉತ್ತರ ದೇ. ನೋಡ್ರಿ, ವಾಕ್ಯ ತಿಳಿದುಕೊಂಡಿದ್ದಾನೆ ಇಲ್ವಾ ಎನ್ನುವಂಥದ್ದು ನಾವು ಹೇಗೆ ಮಾಡಬಹುದು, ಒಂದು ವಾಕ್ಯವನ್ನ ಅವನು ವಿದ್ಯಾರ್ಥಿ ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು. ಇಲ್ಲಿ ಸರಳವಾಗಿರುವಂತಹ ವಾಕ್ಯ ಇದೆ, ಮೇಜ್ ಪರ್ ಸೇಬ್ ಹೈ. यस, क्या है, मेज पर सेब है. इस वाक्य को अगर विद्यार्थी समझता है तो नीचे के प्रश्नों का उत्तर देता है. मेज पर क्या है, ಈ ವಾಕ್ಯವನ್ನು ಓದ್ತಾನೆ, ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾನೆ. ಎಸ್, ಮೇಜ್ ಪರ್ ಕ್ಯಾ ಹೈ ಎನ್ನುವಂಥದ್ದು. ಎಸ್, ಇಲ್ಲಿ ನೋಡಿ, ಮೇಜ್ ಪರ್ ಸೇಬ್ ಹೈ, ಕ್ಯಾದ ಸ್ಥಾನದಲ್ಲಿ ನಾವು ಏನ್ ಬರಬೇಕು, ಮೇಜ್ ಪರ್ ಸೇಬ್ ಹೈ ಎನ್ನುವಂಥದ್ದನ್ನ ಬರಿಬೇಕಾಗಿರುವಂಥದ್ದು. 3 देखेंगे, क डैश म, क डैश म, रिक्त स्थान में सही वर्ण लिखकर सरल शब्द लिखिए. जैसे ನಮ್ಮ ಮೂರನೇ ಕಲಿಕಾ ಫಲ ಏನಿತ್ತು, ಸರಳ ಶಬ್ದಗಳನ್ನು ರಚನೆ ಮಾಡ್ತಾರೆ ವಿದ್ಯಾರ್ಥಿಗಳು. ಸೊ ಇಲ್ಲಿ ಬಿಟ್ಟು ಹೋಗಿರುವಂತಹ ಸ್ಥಾನದಲ್ಲಿ ಒಂದು ವರ್ಣವನ್ನ ಸೇರಿಸಿ ಒಂದು ಸರಳವಾಗಿರುವಂತಹ ಶಬ್ದವನ್ನ ರಚನೆ ಮಾಡಬೇಕಾಗಿರುವಂತದ್ದು. ಸೊ यहाँ पर आप क्या लिख सकते हैं, कमल. यस, क्या लिख सकते हैं, कमल लिख सकते हैं, और यह सही उत्तर होगा. प्रश्न 4 देखेंगे, मने को हिंदी में क्या कहते हैं ಎನ್ನುವಂಥದ್ದು. ಮನೆ को हिंदी में क्या कहते हैं. ಸೊ ಅವರ ಪ್ರಥಮ ಭಾಷೆ ಕನ್ನಡ ಆಗೋದ್ರಿಂದ ಅದನ್ನು ಹಿಂದಿ ಅನುವಾದವನ್ನ ಮಾಡಬೇಕು. ಸೊ ಮನೆಯನ್ನ ನಾವು ಅನುವಾದ ಮಾಡಿದೆ ಅಂದ್ರೆ क्या लिखते हैं हिंदी के अंदर, घर. क्या लिखेंगे, घर. यहाँ पर जितने भी हैं 4 जो प्रश्न है FLN आधारित है. कौन से आधारित है, FLN के आधार पर है. अगर कोई विद्यार्थी इसके अंदर से एक भी प्रश्न का उत्तर नहीं देता है तो वह क्या हो जाएगा, FLN हो जाएगा. अगर सही उत्तर देता है तो हम यहाँ पर देंगे A ग्रेड, यहाँ पर भी A देंगे, यहाँ पर भी A. यहाँ पर अगर उसने गलत लिखा है तो यहाँ पर B दिया जाएगा. इसको हमें कहाँ एंट्री करना है, जो कि हमारे 4B के अंदर 4B ಫಾರ್ಮ್ಯಾಟ್ ಅಲ್ಲಿ ಅದನ್ನು ತುಂಬಬೇಕಾಗಿರುವಂತದ್ದು. ಗೊತ್ತಾಯ್ತು ಅಂತ ನಾನು ತಿಳ್ಕೊಂತೀನಿ. ಎಸ್, ನಾವು ಮುಂದಿನ ಪ್ರಶ್ನೆ ನೋಡ್ತಾ ಸಾಗೋಣ. ಸೊ ಇಲ್ಲಿಂದ ಏನಾಗ್ತದೆ ಅಂದ್ರೆ ಪ್ರಶ್ನೆ 5, ಇಲ್ಲಿ 5वा प्रश्न है, क वर्ग के व्यंजन अक्षरों को स्पष्ट उच्चारण के साथ लिखिए. स्वर व्यंजन के बारे में ಅಂತ ಇತ್ತು. ಆ ಒಂದು ಕಲಿಕಾ ಫಲಗಳು ಬರಿಬೇಕು, ಉತ್ತರಗಳನ್ನ ತಗೊಳ್ಳಿ ಬರಿಬೇಕು. ಕ, ख, ग, घ, ङ. ठीक है, इसको लिखता है विद्यार्थी तो यहाँ पर इसको A मिलेगा. प्रश्न 6 देखेंगे,
गद्यांश समझकर पढ़िए और उत्तर दीजिए। ऐसे कलिकाफल नमदेनिತ್ತು दिए गए गद्य या फिर अपठित गद्यांश को पढ़कर विद्यार्थी उसको समझते हैं ಎನ್ನುವಂತದ್ದು। सो ಇಲ್ಲಿ ತಾವುಗಳು ಒಂದು ಗದ್ಯವನ್ನ अगर आप देखेंगे तो यहाँ पर एक गद्य है, एक गिलहरी थी उसे प्यास लगी थी वह पानी की खोज में निकली कहीं पानी नहीं मिला। ಎಸ್, ಇದು 6ನೇ ತರಗತಿಯಲ್ಲಿ ಇರುವಂತದ್ದು ಒಂದು ಪಾಠದೊಳಗಿಂದ ಒಂದು ಶಬ್ದ ಇದೆ, ಪಾಠದೊಳಗಿಂದು ಒಂದಿಷ್ಟು ವಾಕ್ಯಗಳಿದ್ದಾವೆ। ಸೊ ಇದನ್ನ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಈ ಒಂದು ಪ್ಯಾಸೇಜ್ ಅನ್ನ ಈ ಒಂದು ಗದ್ಯವನ್ನು ಓದ್ತಾನೆ, ಕೊಟ್ಟಿರುವಂತ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾನೆ ಅನ್ನುವಂಥದ್ದು। ಪ್ರಶ್ನೆ ಕಿಸೆ ಪ್ಯಾಸ್ ಲಗೀಥಿ ಎನ್ನುವಂಥದ್ದು, ಯಾವುದಕ್ಕೆ ನೀರಡಿಕೆ ಆಗಿತ್ತು। ಸೊ ಇದನ್ನು ಓದಿದ್ದ ಅಂದ್ರೆ ಅವನಿಗೆ ಗೊತ್ತಾಗ್ತದೆ। ಕಿಸೆ ಪ್ಯಾಸ್ ಲಗೀಥಿ, ಎಸ್ ಗಿಲ್ಹರಿ ಕೋ, ಗಿಲ್ಹರಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ। ಗಿಲ್ಹರಿ ಕೋ ಪ್ಯಾಸ್ ಲಗೀಥಿ ಎನ್ನುವಂಥದ್ದನ್ನ ವಿದ್ಯಾರ್ಥಿ ಬರಿತಾನೆ। ಪ್ರಶ್ನೆ 7 ನೋಡೋಣ। ಪ್ರಶ್ನೆ 7 है कविता समझकर पढ़िए और उत्तर दीजिए। सरल कविता हो, देशभक्ति गीत हो, बाल गीत हो, उसको विद्यार्थी को हमें समझाना है। ಅದು ಅದರ ಬಗ್ಗೆ ನಾವಿಲ್ಲಿ ನೋಡ ಅಸೆಸ್ಮೆಂಟ್ ಮಾಡಬೇಕಾಗಿರುವಂತದ್ದು। ಈ ಒಂದು 2 ಲೈನ್ಗಳಷ್ಟು ಒಂದು ಪದ್ಯ ಇದೆ, ಅವ್ರು 6th ಕ್ಲಾಸ್ಗೆ ಸಂಬಂಧಿಸಿದಂತೆ, ಅದು 7th ಕ್ಲಾಸ್ಗೆ ಸಂಬಂಧಿಸಿದಂತೆ ಇರಬಹುದು। ಇದು ಏನಿದೆ, ಅದು ಪಾಲಾ ಪೋಸಾ ಮೇರಿ ಮಾನೆ ಪಗ್ ಪಗ್ ಪರ್ ಸಂಭಾಲಾ ಮಾನೆ, ಅಷ್ಟೇ ಒಂದು ಚಿಕ್ಕದಾಗಿರುವಂತಹ ಕವಿತೆ ಸಾಲುಗಳಿದಾವೆ। ಇದು ತಿಳಿತು ಇಲ್ಲ ಎನ್ನುವಂಥದ್ದಕ್ಕೆ ನಾವೇನ್ ಮಾಡ್ಬೇಕು, ಇಲ್ಲೊಂದು ಪ್ರಶ್ನೆಯನ್ನ ಕೊಡ್ಬೇಕಾಗಿದೆ। पग पग पर किसने संभाला है ಎನ್ನುವಂಥದ್ದು ಪ್ರಶ್ನೆ ಇದೆ। पग पग पर किसने संभाला है, उत्तर लिखेगा छात्र पग पग पर माँ ने संभाला है ಎನ್ನುವಂಥದ್ದನ್ನ ಆ ವಿದ್ಯಾರ್ಥಿ ಬರೀತಾನೆ। प्रश्न 8 देखेंगे। प्रश्न 8 देखेंगे, लड़का शब्द का स्त्रीलिंग रूप क्या होगा। सो यहाँ पर व्याकरण की दृष्टि से लिंग के बारे में पूछा गया है, उसके बारे में असेसमेंट करेंगे। लड़का ಇದರ ಸ್ತ್ರೀಲಿಂಗ ರೂಪ ಬರೀರಿ ಅಂತ ಕೊಟ್ಟಿದ್ದಾರೆ। ಸೊ ಈ ಸ್ತ್ರೀಲಿಂಗ ರೂಪವನ್ನು ನೋಡಿದರೆ ಲड़का लड़की, ಎಸ್ ಲड़का लड़की ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ। प्रश्न 9 देखेंगे, किताब शब्द का बहुवचन क्या होगा। ಎಸ್ ಕಿತಾಬ್ ಶಬ್ದ का ಬಹುವಚನ क्या होगा, ವ್ಯಾಕರಣಕ್ಕೆ ಸಂಬಂಧಿಸಿರುವಂತದ್ದನ್ನೇ ಇಲ್ಲಿನೂ ಕೂಡ ವಚನಕ್ಕೆ ಸಂಬಂಧಿಸಿರುವಂತದ್ದು। ಕಿತಾಬ್ ಇದರ ಒಂದು ಬಹುವಚನ ರೂಪ ಏನಾಗ್ತದೆ ಅಂತ ಕೊಟ್ಟಿದ್ದಾರೆ। ಕಿತಾಬ್ का बहुवचन होगा किताबें। क्या होगा बच्चों, किताबें ಏನಾಗ್ತದೆ, ವಿದ್ಯಾರ್ಥಿಗಳು ಈ ಒಂದು ಉತ್ತರವನ್ನು ಬರೀತಾರೆ किताबें। इसी प्रकार से हम अगला प्रश्न देखेंगे। हमारा अगला प्रश्न क्या है, ಸಹಿ ವರ್ತನಿ ವಾಲಾ ಶಬ್ದ ಚುನೆ ಅಂತ ಇದೆ। ಇಲ್ಲಿ ಕೊಟ್ಟಿರುವಂತಹ 2 ಶಬ್ದಗಳಲ್ಲಿ ಸರಿಯಾಗಿರುವಂತಹ ಸಹಿ ವರ್ತನಿಕೆ ಬಾರಿ ಶಬ್ದಕೋಶ ಇದು ಕಾನ್ಸೆಪ್ಟ್ ಇದೆ। ಸೊ ಇಲ್ಲಿ ಸರಿಯಾಗಿರುವಂತಹ ಆಕಾಶ ಆಕಾಶ ಎನ್ನುವಂಥದ್ದು, ಇಲ್ಲಿ ಸರಿಯಾಗಿರುವಂಥದ್ದು ಯಾವುದಿದೆ, ಆಕಾಶ ಎನ್ನುವಂಥದ್ದನ್ನ ವಿದ್ಯಾರ್ಥಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಬರೀತಾನೆ, ಆಕಾಶ್। ठीक है, अगर ये लिखता है तो इसको भी ये लगता है। ಸೊ ಪೂರ್ವ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಎಷ್ಟು ತೆಗೆದುಕೊಂಡಿದ್ದಾನೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ತಾವುಗಳು ಇಲ್ಲಿ ಬರಿಬೇಕಾಗಿರುವಂಥದ್ದು। जिसे हम निदानात्मक परीक्षा भी कहते हैं। कुल ये फॉर एग्जांपल 8 लिया है और कुल भी कितने हैं, बी है, तो इसको हम क्या करना है, उपचारात्मक शिक्षण के अंदर लेना है। ಸೊ ಇದನ್ನ 4B ಅಲ್ಲಿ ನಾವು ಎಂಟ್ರಿ ಮಾಡಬೇಕು, ಇಲ್ಲಿ 4B ಅಲ್ಲಿ ಗೊತ್ತಾಯ್ತಾ, ಇದನ್ನ ಸಂಪೂರ್ಣವಾಗಿ 4B ಅಲ್ಲಿ ಎಂಟ್ರಿ ಮಾಡಬೇಕಾಗಿರುವಂತದ್ದು। ಇವಾಗ ನಾವು ಪ್ರೀ ಟೆಸ್ಟ್ ನೋಡಿದ್ವಿ, ಪೋಸ್ಟ್ ಟೆಸ್ಟ್ ಅನ್ನ ಇವಾಗ ನಾವು ನೋಡ್ತಾ ಸಾಗೋಣ। पोस्ट उपलब्धि परीक्षा या फिर साफल्य परीक्षण या उसको हम अंग्रेजी में कह सकते हैं पोस्ट टेस्ट। ಇಲ್ಲಿನೂ ಕೂಡ ಸೇಮ್ ಇರ್ತದೆ, ಎಲ್ಬೋಸ್ ಗಳು ಸೇಮ್ ಇದಾವೆ, ಆದ್ರೆ ಟೈಪ್ಸ್ ಆಫ್ ಕ್ವಶನ್ಸ್ ಏನಿದಾವೆ ಚೇಂಜ್ ಇದಾವೆ, ಟೈಪ್ಸ್ ಆಫ್ ಕ್ವಶನ್ಸ್ ಏನಿದಾವೆ ಚೇಂಜ್ ಇದಾವೆ, ಅದನ್ನ ನಾವು ನೋಡ್ತಾ ಸಾಗೋಣ। यह क्या है, पोस्ट टेस्ट है, उपलब्धि परीक्षा है। सेम यहाँ पर भी 7वीं कक्षा विद्यार्थी का नाम आएगा, तृतीय भाषा कुल प्रश्न कुल ए और कुल बी आएगा। सो पहले के जो 4 हैं ये चारों के चारों FLN आधारित होंगे, FLN आधारित होंगे। हम पहला प्रश्न देखेंगे, आपने किन किन राज्यों के नाम सुने हैं, किसी एक राज्य का नाम लिखिए। जो विद्यार्थी सुनता है उसको विद्यार्थी यहाँ पर क्या करेगा, लिखेगा। ಯಾವುದಾದ್ರೂ ಒಂದು ರಾಜ್ಯದ ಹೆಸರನ್ನು ಬರೀರಿ ಅಂತ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಮೇ ಬಿ ಯಾವ ಬೇಕಾದ ರಾಜ್ಯವನ್ನು ಬರೀಬಹುದು। ನಾನು कर्नाटक, हम लिखेंगे कर्नाटक। लिखता है तो हमें क्या करना है, ए ग्रेड है। प्रश्न 2 है, यह भी FLN आधारित है। वाक्य को पढ़े समझे और उत्तर दे, ಕೊಟ್ಟಿರುವಂತ ವಾಕ್ಯವನ್ನ ಓದಬೇಕು, ತಿಳ್ಕೋಬೇಕು ಹಾಗೂ ಕೆಳಗೆ ಕೊಟ್ಟಿರೋ ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು। प्रश्न क्या है, पेड़ हमें छाया देते हैं। क्या है, पेड़ हमें छाया देते हैं ಎನ್ನುವಂತ ಸರಳವಾಗಿರುವಂತ ವಾಕ್ಯ, ಅದನ್ನು ಓದ್ತಾನೆ ವಿದ್ಯಾರ್ಥಿ। ಇಲ್ಲಿ ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಉತ್ತರವನ್ನು ಬರೀತಾನೆ। पेड़ हमें क्या देते हैं ಎನ್ನುವಂತ ಸರಳ ವಾಕ್ಯವನ್ನು ತಿಳ್ಕೊಂಡಿದ್ದಾನೆ ಇಲ್ಲವ ಎನ್ನುವಂತದಕ್ಕೆ पेड़ हमें क्या देते हैं, छाया देते हैं। क्या देते हैं, छाया ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರವನ್ನ ವಿದ್ಯಾರ್ಥಿ ಬರೀತಾನೆ। प्रश्न 3 है, म जमा आ जमा त जमा आ, इन वर्णों को जोड़कर सरल शब्द लिखिए। ಶಬ್ದ ರಚನೆ ಸರಳ ಶಬ್ದವನ್ನು ಬರೀತಾನೆ ಇಲ್ವೋ ಎನ್ನುವಂಥದ್ರ ಬಗ್ಗೆ ನಾವು ಇಲ್ಲಿ ಅಸೆಸ್ಮೆಂಟ್ ಮಾಡಬೇಕಾಗಿರುವಂತದ್ದು। ಸೊ ಇದನ್ನು ಕೂಡಿಸಿ ಬರೆದ್ರೆ ಏನಾಗ್ತದೆ ಎನ್ನುವಂಥದ್ದು ವಿದ್ಯಾರ್ಥಿ लिखेगा माता, तो क्या है, सही उत्तर है। प्रश्न 4 देखेंगे, ಇದು ನನ್ನ ಪುಸ್ತಕ को हिंदी में क्या कहते हैं।
ಮಾತೃಭಾಷೆಯಿಂದ ಅವನು ಏನ್ ಮಾಡ್ಬೇಕು, ಪ್ರಥಮ ಭಾಷೆಯಿಂದ ಹಿಂದಿಗೆ ಅನುವಾದ ಮಾಡ್ಲಿಕ್ಕೆ ಏಬಲ್ ಅದಾನೋ ಇಲ್ವೋ ಎನ್ನುವಂಥದ್ದು ಇದು ನನ್ನ ಪುಸ್ತಕ. ಯಹ ಮೇರಿ ಕಿತಾಬ್ ಹೈ ಅಥವಾ ಯಹ ಮೇರಿ ಪುಸ್ತಕ್ ಹೈ, ಯಹ ಮೇರಿ ಪುಸ್ತಕ್ ಹೈ, ಯಹ ಮೇರಿ ಪುಸ್ತಕ್ ಹೈ ಎನ್ನುವಂಥದ್ದನ್ನ ವಿದ್ಯಾರ್ಥಿ ಬರೀತಾನೆ. ಸೊ ಇಲ್ಲಿಂದವರೆಗೆ ಇದೇನಿತ್ತು, FLN ಬಗ್ಗೆ ಇತ್ತು. ಇನ್ನು ಮುಂದೆ ಬರುವಂತದ್ದು ಆ ಒಂದು ತರಗತಿಗೆ ಸಂಬಂಧಿಸಿರುವಂತಹ ಅಪೇಕ್ಷಿತ ಕಲಿಕಾ ಫಲಗಳು ಇರ್ತವೆ. ಪ್ರಶ್ನೆ 5 देखेंगे. ಛ ವರ್ಗ ಕೆ ವ್ಯಂಜನೋ ಕೋ ಸ್ಪಷ್ಟ ಉಚ್ಚಾರಣ ಕೆ ಸಾಥ್ ಲಿಖಿ ಎನ್ನುವಂಥದ್ದಿದೆ. ಸೊ ಆ ಒಂದು ವರ್ಣದ ಸಂಪೂರ್ಣವಾಗಿ ಬರಬೇಕಾಗಿರುವಂಥದ್ದು ಚ, ಛ, ಜ, ಝ. ठीक है. अगर विद्यार्थी ऐसा लिखता है तो हमें देना है A ग्रेड. प्रश्न 6 देखेंगे. ಗದ್ಯಾಂಶ ಸಮಜ್ಕರ್ ಪಡಿಯೇ और उत्तर दीजिए ಎನ್ನುವಂಥದ್ದು. ಕೊಟ್ಟಿರುವಂತಹ ಪ್ಯಾಸೇಜ್ ಅನ್ನ, ಗದ್ಯಾಂಶವನ್ನ ಅಥವಾ ಪಠಿತ ಗದ್ಯಾಂಶವನ್ನ ವಿದ್ಯಾರ್ಥಿ ಓದಿಕೊಂಡು ಅದನ್ನ ಅರ್ಥ ಮಾಡ್ಕೊಳ್ತಾನೋ ಇಲ್ವೋ ಎನ್ನುವಂಥದ್ರ ಬಗ್ಗೆ ಇದೆ. हम सबसे पहले गद्य को देखेंगे, दिए गए गद्यांश को देखेंगे. पुस्तक में देखो अक्षर, समाचार पत्र में देखो अक्षर, सूचना फलकों पर देखो अक्षर, अक्षर ही अक्षर. ಸರಿನಾ? ಇದೊಂದು ಅಪಠಿತ ಗದ್ಯಾಂಶ. ಒಂದಿಷ್ಟು ವಾಕ್ಯಗಳು ಇದಾವೆ. ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಏನಿದೆ, पुस्तक में, समाचार पत्र में, सूचना फलकों पर हमें क्या दिखाई देते हैं. ಸೊ ಇದನ್ನ ತಿಳ್ಕೊಂಡಿದ್ದಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಎಲ್ಲ ಕಡೆಗಳಲ್ಲಿ ನಮ್ಗೆ ಏನ್ ಕಾಣ್ತಾ ಇದಾವೆ, ಎಸ್ हमें क्या दिखाई देते हैं, क्या ಅಂತ ಇದ್ದಲ್ಲಿ ಅಕ್ಷರ दिखाई देते हैं ಅಂತ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಇದಕ್ಕೆ ಬರೀತಾನೆ, अक्षर दिखाई देते हैं. इसी प्रकार से प्रश्न 7 देखेंगे. कविता समझकर पढ़िए और उत्तर दीजिए. बाल गीत होगा या फिर कोई एक छोटी सी कविता होगी या फिर देशभक्ति कविता होगी, तो इसको हमें छोटा सा उस विद्यार्थी को समझ में आता है या नहीं, उसको सक्षम है कि नहीं, इसका हमें असेसमेंट करना है. तो यहाँ पर मैंने एक छोटा सा, माही पहली गुरु है मेरी, घर ही पहला गुरुकुल है ಎನ್ನುವಂಥದ್ದು ಬಹಳಷ್ಟು ಚೆನ್ನಾಗಿರುವಂತ ಪದ್ಯದ 2 ಸಾಲುಗಳಿದ್ದಾವೆ. ಸೊ ಅದನ್ನ ವಿದ್ಯಾರ್ಥಿ ಅರ್ಥ ಮಾಡ್ಕೊಂಡಿದ್ದಾನೆ ಇಲ್ವೋ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದೀವಿ. ಪಹಲಾ ಗುರುಕುಲ್ ಕೌನ್ಸಾ ಹೈ, ಮೊದಲನೇ ಗುರುಕುಲ ಯಾವುದಿದೆ, ಪಹಲಾ ಗುರುಕುಲ್ ಕೌನ್ಸಾ ಹೈ, ಘರ್. ವಿದ್ಯಾರ್ಥಿ ಏನ್ ಬರೀತಾನೆ, ಘರ್ ಅಂತ ಬರೀತಾನೆ. ಪಹಲಾ ಗುರುಕುಲ್ ಘರ್ ಹೈ ಎನ್ನುವಂಥದ್ದನ್ನ ಬರೀತಾನೆ. ಪ್ರಶ್ನೆ 8 देखेंगे. ಬಹನ್ ಶಬ್ದ का अन्य लिंग रूप क्या होगा ಎನ್ನುವಂಥದ್ದು ಇದೆ. ಸೊ ಬಹನ್ ಶಬ್ದದ अन्य लिंग बहन और यहाँ क्या होगा, भाई. क्या होगा, भाई. यह सही उत्तर है. प्रश्न 9 देखेंगे. सीता डैश डैश रिक्त स्थान में क्रिया ಶಬ್ದದ ಬಗ್ಗೆ ಏನ್ ಮಾಡಿದ್ದಾರೆ ಕೇಳಿದ್ದಾರೆ. ಕ್ರಿಯಾ ಶಬ್ದ ಹೋಗ, ಪಡ ರಹಿ है, ಪಡ ರಹಾ है. ಇದರಲ್ಲಿ ಯಾವ್ದಾದ್ರು ವಿದ್ಯಾರ್ಥಿಗೆ ಈಸಿ ಆಗ್ಲಿ ಅನ್ನುವಂಥದ್ದು ಇದರಲ್ಲಿ ಚಾಯ್ಸ್ ಮಾಡಬಹುದು. ಸೊ ಸೀತಾ ಕಿತಾಬ್ ಕ್ಯಾ ಕರ್ ರಹಿ है, ಪಡ ರಹಿ है ಎನ್ನುವಂಥದ್ದು ಸರಿಯಾಗಿರುವಂತದ್ದು. ಇಲ್ಲಿ ವಿದ್ಯಾರ್ಥಿ ಪೂರ್ಣ ರೂಪದಲ್ಲಿ ಅದನ್ನ ಬರೀತಾನೆ. ಪಡ ರಹಿ है, सीता किताब पढ़ रही है ಎನ್ನುವಂಥದ್ದನ್ನ ಬರೀತಾನೆ. ಪ್ರಶ್ನೆ 10 है. ಸಹಿ ವರ್ತನಿ ವಾಲಾ ಶಬ್ದ ಚುನೆ. ಸರಿಯಾಗಿರುವಂತಹ ಶಬ್ದವನ್ನ ಆಯ್ದು ಬರಬೇಕಾಗಿರುವಂತದ್ದು ಬರತನ್, ಬರಥನ್. ಸರಿನಾ? ಇದು ಸರಿಯಾಗಿರುವಂತದ್ದು ಯಾವ್ದಿದೆ, ಎಸ್ ಬರ್ತನ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ, ಬರ್ತನ್. ಎಸ್ ಗೊತ್ತಾಯ್ತಾ? ಈ ತರ ನಾವು ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ತೆಗೆದುಕೊಳ್ಬಹುದು. ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಸಹಿತ ಆಗಿದೆ. ಇದನ್ನು ತಾವುಗಳು ಬಳಸ್ಕೊಳ್ಬಹುದು. PDF ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅಲ್ಲಿ ಇರ್ತದೆ. ಎಲ್ಲ ಕ್ಲಾಸ್ ಕೂಡ ನಾನು ಮಾಡ್ತಾ ಇದ್ದೀನಿ, 7th 8th 9th and 10th. ಸರಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕೆಆರ್ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.